ಅಮ್ಮ ಸ್ವಲ್ಪ ಹಿಂದರಿ ಎಲ್ಲರೂ ಬರೀ ಪಾಕಿಸ್ತಾನ್ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್ ಗನ್ ಗನ್ ಟೆರರಿಸಂ 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 ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್ ಮಾತನಾಡಿ ಕಾಶ್ಮೀರದ ಒಂದು ಪಾಲ್ಗಾಮ್ ಎಂಬ ನಗರದಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಕರಾಳ ದಿನ ಮತ್ತು ನೋವಿನ ದಿನ ಮತ್ತು ಕಣ್ಣೀರಿನ ದಿನ ಆಗಿ ಏನು ಪಾಕಿಸ್ತಾನದ ಉಗ್ರರು ನಮ್ಮ ಅಲ್ಲಿರುವಂಥ ಒಂದು ಪಲ್ಗಾಮ್ನ ಒಂದು ಪ್ರವಾಸಿ ತಾಣಕ್ಕೆ ನಮ್ಮ ಜನ ಅಲ್ಲಿ ತೆರಳಿದ್ದಾಗ ಪ್ರವಾಸಿಗರ ಮೇಲೆ ಅಟ್ಟಹಾಸ ಮೆರೆದು ಅವರಿಗೆ ಬಂದೂಕಿನಿಂದ ಗುಂಡನ್ನು ಹಾರಿಸಿ ಹೇಯ ಕೃತ್ಯವನ್ನು ಎಸಗಿದ ಪಾಕಿಸ್ತಾನದ ಉಗ್ರರಿಗೆ ನಾವು ಇವತ್ತಿನ ದಿವಸ ಬಹಿಷ್ಕಾರವನ್ನು ಹಾಕ್ತಾ ಇದ್ದೇವೆ. ಕಾರಣ ಏನು ಅಂತಂತಂದರೆ, ಏನು ನಮ್ಮ ಕಾಶ್ಮೀರದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಏನು ಪುಲ್ವಾಮಾ ದಾಳಿಯಾಗಿ ಹುತಾತ್ಮರಾದ ಯೋಧರ ಒಂದು ಕೈ ನೆನಪಿನಿಂದ ನಾವು ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಆ ನೋವಿನಲ್ಲಿ ನಾವು ಕೂಡ ಇದ್ದೀವಿ. ಇನ್ನು ಅದು ಮಾಸುವ ಮುನ್ನವೇ ಪಾಲ್ಗಾಮ್ ನಗರದಲ್ಲಿ ನಡೆದಂಥ ಈ ಒಂದು ಹೇಯ ಕೃತ್ಯಕ್ಕೆ ನಾವೆಲ್ಲರೂ ಕೂಡ ಅಖಂಡವಾಗಿ ನಾವೆಲ್ಲ ಕಲಬುರಗಿ ನಗರದಲ್ಲಿ ಸೇರಿಕೊಂಡು ಇವತ್ತು ಅದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ಕಲಬುರಗಿ ನಗರದಲ್ಲಿ ಜಗತ್ ಸರ್ಕಲ್ ವೃತ್ತದಿಂದ ನಮ್ಮ SVP ಚೌಕ್ ವೃತ್ತದವರೆಗೆ ಒಂದು ಮೇಣದ ಬತ್ತಿ ಮೆರವಣಿಗೆ ಜೊತೆಗೆ ಮೌನ ಮೆರವಣಿಗೆಯನ್ನು ಇವತ್ತಿನ ದಿವಸ ನಾವೆಲ್ಲ ಮಹಿಳೆಯರು ಮತ್ತು ಅಣ್ಣ ತಮ್ಮಂದಿರು ಸೇರಿಕೊಂಡು ಈ ಒಂದು ವೇದಿಕೆ ವತಿಯಿಂದ ಮಾಡಿದ್ದೀವಿ. ಮಾನ್ಯ ಪ್ರಧಾನಿ ಮಂತ್ರಿಗಳೇ, ಏನು ನಿಮಗೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ ಅಂತಂದರೆ, ಏನು ನಾವು ಭಾರತ ದೇಶದಲ್ಲಿ ಶಾಂತಿ ಪ್ರಿಯರು, ನಾವು ಶಾಂತಿಯನ್ನು ಪ್ರೀತಿಸುವವರು, ನಾವು ಶಾಂತತೆಯನ್ನು ಕಾಪಾಡೋರು, ನಾವು ಯಾವ ತಂಟೆಗೂ ಕೂಡ ಹೋಗುವುದಿಲ್ಲ, ಅದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಆದರೆ ಪದೇ ಪದೇ ಉಗ್ರರ ಒಂದು ಅಟ್ಟಹಾಸ, ಒಂದು ಆಕ್ರಮಣ ನಮ್ಮ ಭಾರತೀಯರ ಮೇಲೆ ಪದೇ ಪದೇ ನಡೀತಾ ಇದೆ. ಇದನ್ನು ನೋಡಿ 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 ನಮಗೆ ಭಯಭೀತರಾಗಿದ್ದೀವಿ, ನಾವು ಬೇಸತ್ತು ಹೋಗಿದ್ದೀವಿ. ನಮಗೆ ಯಾವ ರೀತಿ ಅಂದರೆ ಹೊರಗಡೆ ಬರೋಕ್ಕೆ ನಮಗೆ ಹೆದರಿಕೆ ಆಗುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಒಂದು ಸವಿನಯ ಒಂದು ವಿನಂತಿಯನ್ನು ಮಾಡ್ತೀನಿ. ಏನು ಅಂತಂತಂದರೆ, ಈಗಾಗಲೇ ಪ್ರಧಾನಮಂತ್ರಿಗಳು 5 ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಮುಂದಿನ ದಿನದಲ್ಲಿಯೂ ಕೂಡ ಇಲ್ಲಿರುವಂತಹ ಪಾಕಿಸ್ತಾನದ ಯಾವುದೇ ಮುಸ್ಲಿಮರಿದ್ದರೂ ಕೂಡ ಅದು ಒಂದು ಅಧಿಕೃತವಾದ ಪಾಸನ್ನು ಹೊಂದಿದ್ದು ಅಥವಾ ಅನಧಿಕೃತ ಪಾಸನ್ನು ಹೊಂದಿದ್ರೂ ಕೂಡ ಕೂಡಲೇ ಆ ಮುಸ್ಲಿಮರನ್ನು ನಮ್ಮ ಭಾರತ ದೇಶದಿಂದ ಆಚೆಗೆ ಕಳಿಸ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಧ್ವನಿ ನಿಮಗೆ ಹಾಕ್ತಾ ಇದ್ದೀವಿ. ಏನಂತಂದರೆ, ಬರುವ ದಿನಗಳಲ್ಲಿ ಇಂಥ ಒಂದು ಕೃತ್ಯಗಳು ಯಾವುದೇ ನಗರದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ಜಾಗದಲ್ಲಿ ನಡಿಬಾರ್ದಂತೇಳಿ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಏನು ಹಸೆಮಣೆ ಏರಿರುವಂತಹ ಒಂದು ವಧುವರರು 1 ವಾರ ಕಳೆದು ಏನು ಕಾಶ್ಮೀರದ ಒಂದು ಪ್ರವಾಸಕ್ಕೆ ತೆರಳಿರ್ತಾರೆ, ಆ ಒಂದು ಸಂದರ್ಭದಲ್ಲಿ ಒಂದು ಹೇಯ ಕೃತ್ಯವನ್ನು ಎಸಗುವ ಮೂಲಕ ಆ ಒಂದು ನವ ದಂಪತಿಗಳಿಗೂ ಕೂಡ ಬಿಡದಂತೆ, ನೀವು ಹಿಂದೂಗಳ, ನೀವು ಭಾರತೀಯರ, ನೀವು ಅಲ್ಲಿಂದ ಬಂದಿದ್ದೀರಿ, ಇಲ್ಲಿಂದ ಬಂದಿದ್ದೀರಿ ಅಂತ ಒಂದು ಕ್ಷುಲ್ಲಕವನ್ನು ಕಾರಣವನ್ನು ಕೇಳಿಬಿಟ್ಟು ಇವತ್ತಿನ ದಿವಸ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೇಯ ಕೃತ್ಯ ಮಾಡಿದ್ದು ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇಲ್ಲಿ ಭಾರತೀಯರು, ನಮ್ಗೆ ಯಾವುದೇ ರೀತಿಯ ಹಿಂದೂ ಲೇಪನವಿಲ್ಲ, ನಮಗೆ ಯಾವ ರೀತಿಯ ಜಾತಿ ಲೇಪನವಿಲ್ಲ, ಯಾವುದೂ ಕೂಡ ಇಲ್ಲ. ಅಖಂಡ ಭಾರತದ ನಿರ್ಮಾಣಕ್ಕಾಗಿ, ಅಖಂಡ ಭಾರತದ ಕನಸನ್ನು ಕಟ್ಟುವುದಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ಅದಕ್ಕೆ ಜೊತೆ ಆಗ್ತಾ ಇದ್ದೀವಿ, ಧ್ವನಿ ಆಗ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳೇ, ಇದು ನನ್ನೊಬ್ಬಳ ಮಾತಲ್ಲ, ಕಲಬುರಗಿ ಜನತೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಇವತ್ತು
ಕಂಬನಿ ಮಿಡಿತಾ ಇದೆ, ಏನು ಕಳೆದುಕೊಂಡ ಇದು ಜೀವಗಳಿಗೆ, ಮೃತರಾದ ಜೀವಗಳಿಗೆ. ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ, ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು. ನಮ್ಮ ಒಂದು ಇವತ್ತಿನ ದಿವಸ ದ್ವೇಷ ಯಾವ ರೀತಿ ಇವತ್ತಿನ ದಿವಸ ಹೊರಗಾಗ್ತಾ ಇದೀವಿ ಅಂತಂದರೆ, ನಿಮಗೆ ಸೈನಿಕರ ಕೊರತೆ ಇದ್ದರೆ ಹೇಳಿ, ನಮ್ಮ ಕಲಬುರಗಿಯ ಜನತೆ ಎಲ್ಲ, ಕಲ್ಯಾಣ ಕರ್ನಾಟಕ ಅಲ್ಲ, ಕರ್ನಾಟಕ ಅಲ್ಲ, ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ಇವತ್ತಿನ ದಿವಸ ಸದೆ ಪಡೆಯುವ ಕೆಲಸಗಳಲ್ಲಿ ನಾವೂ ಕೂಡ ನಿಮ್ಮ ಜೊತೆಗೆ ಭಾಗಿಯಾಗ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಮತ್ತು ಕೇಂದ್ರ ಸರ್ಕಾರದ ಒಂದು ಭದ್ರತಾ ವೈಫಲ್ಯದಿಂದ ಕೂಡ ಇದು ಆಗ್ಯದ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದರೆ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ನಾವು ಸೆಕ್ಯೂರಿಟಿಗಳನ್ನು ನೇಮಿಸ್ತೀವಿ, ಆದರೆ ಅಂತ ದೊಡ್ಡ ಪ್ರವಾಸಿ ತಾಣಗಳಲ್ಲಿ ತಾವು ಭದ್ರತಾ ವೈಫಲ್ಯದಿಂದ ಈ ಒಂದು ಹೇಯ ಕೃತ್ಯ ಎಸಗಿದ್ದಾರೆ. ಅದಕ್ಕೋಸ್ಕರ ಏನು ಉಗ್ರರನ್ನು ಯಾವುದೇ ಮುಲಾಜಿಲ್ಲದೆ ಸಿಕ್ಕ ಜಾಗದಲ್ಲಿ ಶೂಟೌಟ್ ಮಾಡಬೇಕು ಮತ್ತು ಅವ್ರ ಜೊತೆ ಯಾವುದೇ ಒಂದು ಅಂತಾರಾಷ್ಟ್ರ ಮಟ್ಟದ, ರಾಷ್ಟ್ರ ಮಟ್ಟದ ಯಾವುದೇ ಒಂದು ನಿಮ್ಮ ಒಪ್ಪಂದಗಳಿದ್ರೂ ಕೂಡ ಮುಂದೆ ಸಹಿ ಆಗಬಾರ್ದು, ಇದನ್ನು ರದ್ದು ಮಾಡ್ಕೊಳ್ಬೇಕಂತೇಳಿ ಎಲ್ಲ ಒಂದು ಮಹಿಳೆಯರ ಪರವಾಗಿ, ಬಂದಿರುವಂಥ ಎಲ್ಲ ಸಹೋದರ ಪರವಾಗಿ, ಈ ಒಂದು ವೇದಿಕೆ ಪರವಾಗಿ ನಾವು ಇವತ್ತು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಧಿಕ್ಕಾರ